ರಾಜ್ಯದಲ್ಲಿ ಇವತ್ತಿನಿಂದ ಎಸ್ಎಸ್ಎಲ್ಸಿ ಎಕ್ಸಾಮ್ ಆರಂಭ ಆಗಿದೆ. ಬೆಳಗ್ಗೆ 10 ಗಂಟೆಯಿಂದ ಆರಂಭ ಆಗುತ್ತೆ ಇವತ್ತಿನ ಮೊದಲ ಎಕ್ಸಾಮ್. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷದ ತನಕ ಇವತ್ತಿನ ಮೊದಲ ಪರೀಕ್ಷೆ ನಡೆಯುತ್ತೆ. ಇವತ್ತಿನಿಂದ ಏಪ್ರಿಲ್ 2ನೇ ತಾರೀಕಿನ ತನಕ ಪರೀಕ್ಷೆಗಳು ನಡೆಯುತ್ತೆ. ಜೊತೆಗೆ ಈಗ ಆಲ್ರೆಡಿ ನಿಮಗೆ ಗೊತ್ತಿರಬಹುದು, ಹಾಲ್ ಟಿಕೆಟ್ ತೋರಿಸಿದ್ರೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣಕ್ಕೆ ಅನುವು ಮಾಡಿಕೊಡಲಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಈ ಬಾರಿ ಸುಮಾರು 8,65,000 ವಿದ್ಯಾರ್ಥಿಗಳು ಬರೆಯಲಿಕ್ಕಿದ್ದಾರೆ. ಪ್ರತಿ ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಲಾಗಿದೆ. ಶಾಲೆಯ ಸಮವಸ್ತ್ರ ಕಡ್ಡಾಯ, ಜೊತೆಗೆ ಹಾಲ್ ಟಿಕೆಟ್ ಕಡ್ಡಾಯ. ಹಾಲ್ ಟಿಕೆಟ್ ಇಲ್ಲ ಅಂತಂದರೆ ಪರೀಕ್ಷೆಗೆ ನೋ ಎಂಟ್ರಿ. ಆಮೇಲೆ 30 ನಿಮಿಷಗಳ ಮೊದಲೇ ಕೇಂದ್ರಕ್ಕೆ ಹಾಜರಾಗಬೇಕಂತೆ. ಅಂದರೆ ನಿಮ್ಮ ಎಕ್ಸಾಮ್ ಸೆಂಟರ್ ಎಲ್ಲಿಗೆ ನಿಗದಿ ಆಗಿರುತ್ತೋ ಅಲ್ಲಿಗೆ 30 ನಿಮಿಷಗಳ ಮುಂಚಿತವಾಗಿಯೇ ಹೋಗಬೇಕು ಅಂತ. ಯಾವುದೇ ರೀತಿಯಾದಂತಹ ಮೊಬೈಲ್, ಸ್ಮಾರ್ಟ್ ವಾಚ್, ಕ್ಯಾಲ್ಕುಲೇಟರ್ ಅದೆಲ್ಲವನ್ನೂ ಕೂಡ ನಿಷೇಧ ಮಾಡಲಾಗಿದೆ. ಎಲೆಕ್ಟ್ರಾನಿಕ್ ಸಾಧನಗಳನ್ನು ಕಟ್ಟುನಿಟ್ಟಾಗಿ ನಿಷೇಧ ಮಾಡಲಾಗಿದೆ. ಪ್ರತಿ ಪರೀಕ್ಷಾ ಕೇಂದ್ರದಲ್ಲೂ ಕೂಡ CCTV ಅಳವಡಿಸಿದ್ದಾರೆ. ಅಕ್ರಮ ಎಸಗುವ ಪ್ರಯತ್ನ ಏನಾದರೂ ಮಾಡಿದ್ರೆ ತಕ್ಷಣವೇ ಡಿಬಾರ್ ಮಾಡ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಶಾಲೆ ನಿಗದಿಪಡಿಸಿದಂತಹ ಸಮವಸ್ತ್ರವನ್ನು ಧರಿಸಿ ಹಾಜರಾಗಬೇಕು. ಹಾಲ್ ಟಿಕೆಟ್ ಕೂಡ ಕಡ್ಡಾಯ. ಜೊತೆಗೆ ಪ್ರತಿ ಎಕ್ಸಾಮ್ ಸೆಂಟರ್ನ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೆರೆ ಲೈವ್ನಲ್ಲಿ. ವರ್ಷಿತಾ, ಇವತ್ತಿನಿಂದ SSLC ಎಕ್ಸಾಮ್ ಶುರುವಾಗ್ತಾ ಇದೆ. ಪ್ರತಿ ಎಕ್ಸಾಮ್ ಸೆಂಟರ್ನಲ್ಲೂ ಕೂಡ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಳಲಾಗಿದೆ? ಎಸ್ ಶರತ್, ಇವತ್ತಿನಿಂದ SSLC ಪರೀಕ್ಷೆ ಆರಂಭವಾಗಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ SSLC ಪರೀಕ್ಷೆ ಅಂತ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳ ಒಂದು ಜೀವನದಲ್ಲೂ ಕೂಡ ಒಂದು ಪ್ರಮುಖ ಹಂತ. ಹಾಗಾಗಿ ಇವತ್ತು ನಡೆಯುವಂತಹ SSLC ಎಕ್ಸಾಮಿಗೆ ಈಗಾಗಲೇ ತಯಾರಿ ಕೂಡ ನಡೆದಿರುವಂಥದ್ದು. ವಿದ್ಯಾರ್ಥಿಗಳು ಕೂಡ ಇನ್ನೇನು ಬರಲಿಕ್ಕಿರುವಂಥದ್ದು. ಸದ್ಯ ಸ್ಕೂಲ್ಗಳಲ್ಲಿ ಅಂದರೆ ಯಾವ್ಯಾವ ಕೇಂದ್ರಗಳಿರುತ್ತೋ ಆ ಒಂದು ಸ್ಕೂಲಲ್ಲೂ ಕೂಡ ತಯಾರಿಗಳು ಜೋರಾಗಿರುವಂಥದ್ದು. ಯಾಕಂದರೆ 200 ಮೀಟರ್ ಸುತ್ತಳತೆಯ ಯಾರು ಕೂಡ ನಿಷೇಧಾಜ್ಞೆಯನ್ನು ಕೂಡ ಹೇರಿದ್ದಾರೆ. ಯಾಕಂದರೆ ಈ ಬಾರಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಎಲ್ಲ ಕಡೆ ಕೂಡ CCTV ವ್ಯವಸ್ಥೆಗಳಾಗಿರ್ಬೋದು, ಎಲ್ಲೆಲ್ಲಿ CCTVಗಳು ಹಾಳಾಗಿದೆಯೋ ಅಂತಹ CCTVಗಳನ್ನು ಕೂಡ ಈ ಬಾರಿ ಸರಿ ಮಾಡಿರುವಂಥದ್ದು. ಜೊತೆಗೆ ಈ ಬಾರಿ 8,60,000 ವಿದ್ಯಾರ್ಥಿಗಳು ಕೂಡ SSLC ಪರೀಕ್ಷೆಯಲ್ಲಿ ಹಾಜರಾಗ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಏನು ಮೊಬೈಲ್ ಫೋನ್ ಆಗಿರ್ಬೋದು ಅಥವಾ ಸ್ಮಾರ್ಟ್ ವಾಚ್ಗಳಾಗಿರ್ಬೋದು, ಎಲೆಕ್ಟ್ರಿಕ್ ವಸ್ತುಗಳಾಗಿರ್ಬೋದು, ಇದ್ಯಾವುದನ್ನು ಕೂಡ ತರಲಿಕ್ಕಿಲ್ಲ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅನ್ನು ಕೂಡ ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ. ಜೊತೆಗೆ ಹಾಲ್ ಟಿಕೆಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದಷ್ಟು ವಿದ್ಯಾರ್ಥಿಗಳು ಈ SSLC ಎಕ್ಸಾಮ್ ಟೈಮಲ್ಲೇ ಹಾಲ್ ಟಿಕೆಟನ್ನು ಮರೆತು ಬರೋದಾಗಿರ್ಬೋದು, ಜೊತೆಗೆ ಎಲ್ಲೋ ಒಂದು ಕಡೆ ಪರೀಕ್ಷಾ ಕೇಂದ್ರದ ಒಳಗೆ ಅಕ್ರಮವನ್ನು ನಡೆಸೋದಾಗಿರ್ಬೋದು. ಈ ರೀತಿ ಒಂದಷ್ಟು ಕೃತ್ಯಗಳನ್ನು ಏನಾದರೂ ನಡೆದ್ರೆ, ಈ ಅಕ್ರಮ ಏನಾದರೂ ಈಗ ಕಾಪಿ ಹೊಡೆಯೋದೇನಾದರೂ ಸಿಕ್ಕಾಕೊಂಡ್ರೆ ಡೈರೆಕ್ಟ್ ಡಿಪಾರ್ ಮಾಡ್ತೀವಿ ಅನ್ನುವಂತಹ ಖಡಕ್ ಸಂದೇಶವನ್ನು ಕೂಡ ಈ ಬಾರಿ ಕೊಟ್ಟಿರುವಂಥದ್ದು. ಸದ್ಯ 9:00ವರೆಗೆ ಏನು ಎಕ್ಸಾಮ್ ಸ್ಟಾರ್ಟ್ ಆಗತ್ತೆ, ಅಲ್ಲೂ ಕೂಡ ಮಧು ಬಂಗಾರಪ್ಪ ಅವರು ಬಂದು ಆ ವಿದ್ಯಾರ್ಥಿಗಳಿಗೆ ವಿಷಯನ ಕೂಡ ಮಾಡಲಿಕ್ಕಿದ್ದಾರೆ. ಅದಾದ ಮೇಲೆ ಇವತ್ತು ಏನು ಕನ್ನಡ ಜೊತೆಗೆ ಪ್ರಥಮ ಭಾಷೆ ಏನಿದೆ ಕನ್ನಡ ಎಕ್ಸಾಮ್ ಇರೋದ್ರಿಂದ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಶರತ್, ಓಕೆ, ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗಾಗಿ.